I am Dr. Arun Prakash, HOD Department of Economics, and this the Economics Department was established in the year 1965. Professor Janardana Bhatt, Professor Ganesh Kodlu, Professor M. Ganapati, Dr. P.K. Balakrishna, Dr. Vignesh Varmudi has served in this department, and I served in this department more than 21 years. Here is Professor Vasudeva. He is my teacher and my colleague, and he served in this college more than 25 years. Here is Dr. Vishnu Kumar. He served in this department more than 14 years. Here is Dr. Mallika. She served in this college more than 11 years. Again, we are having one more faculty, Govindara Sharma. He is serving in this college more than 5 years, and he also serving as a college hostel warden. ಎಲ್ರಿಗೂ ನಮಸ್ಕಾರ. ನಾನು ರಮೇಶ್ ಕೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಉಳಿದ ಇಬ್ಬರು ಮೇಡಮ್ಗಳಿದ್ದಾರೆ, ಶ್ರೀಮತಿ ಅನಿತಾ ಕಾಮತ್ ಹಾಗೂ ಶ್ರೀಮತಿ ಕವಿತಾ. ಇವರು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಸೆಕೆಂಡ್ ಇಯರ್ನ ಕಂಪ್ಯಾರಿಟಿವ್ ಗೌರ್ಮೆಂಟ್ ಮತ್ತು ಫಸ್ಟ್ ಇಯರ್ನ ಪೊಲಿಟಿಕಲ್ ಸೈನ್ಸ್ನ ಪೇಪರ್ಗಳನ್ನು ಹ್ಯಾಂಡಲ್ ಮಾಡೋರಿದ್ದಾರೆ. ಇವರು ಶ್ರೀಮತಿ ಅನಿತಾ ಕಾಮತ್ ಅಂತೇಳಿ ನಮ್ಮಲ್ಲಿ ಸೀನಿಯರ್ ಲೆಕ್ಚರರ್ ಆಗಿದ್ದಾರೆ. ಇವರು ಫೈನಲ್ ಇಯರ್ನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೆಕೆಂಡ್ ಇಯರ್ನ ಕಂಪ್ಯಾರಿಟಿವ್ ಗೌರ್ಮೆಂಟ್ ಮತ್ತು ಫಸ್ಟ್ ಇಯರ್ನ ಪೊಲಿಟಿಕಲ್ ಸೈನ್ಸ್ ಪೇಪರ್ಗಳನ್ನು ಟೀಚ್ ಮಾಡಲಿಕ್ಕಿದ್ದಾರೆ. ಇವರು ಶ್ರೀಮತಿ ಕವಿತಾ ನಮ್ಮಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು PUCಯಲ್ಲಿ ಕೂಡ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಇಯರ್ನ ಪೊಲಿಟಿಕಲ್ ಸೈನ್ಸ್ ಪೇಪರ್ ಮತ್ತು ಉಳಿದ ಫಸ್ಟ್ ಇಯರ್ ಕ್ಲಾಸ್ಗಳ ಕಾನ್ಸ್ಟಿಟ್ಯೂಷನ್ ಪೇಪರನ್ನು ಟೀಚ್ ಮಾಡಲಿಕ್ಕಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಉಮಾದೇವಿ ಅಂತೇಳಿ. ನಾನು ಇಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಸುಮಾರು 33 ವರ್ಷಗಳಿಂದ ಈ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾಯಿದ್ದೇನೆ. ನಮ್ಮ ಈ ಸಂಸ್ಕೃತ ವಿಭಾಗ 1965ರಿಂದ ಆರಂಭ ಆಗಿದೆ. ನಮ್ಮ ಸಂಸ್ಕೃತ ವಿಭಾಗದಲ್ಲಿ ಸಂಸ್ಕೃತಕ್ಕೆ ಆದಷ್ಟು ಪ್ರೋತ್ಸಾಹಗಳನ್ನು ಕೊಡುವಂತಹ ಕೆಲಸ ನಡೀತಾ ಇದೆ. ವಿಭಾಗ ಹಾಗೂ ಸಂಸ್ಕೃತ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಅದರಲ್ಲಿ ಭಗವದ್ಗೀತಾ ಪಠಣ ಇರ್ಬೋದು, ವಿಷ್ಣು ಸಹಸ್ರನಾಮ ಪಠಣ ಇರ್ಬೋದು, ಅಥವಾ ಬೇರೆ ಬೇರೆ ಉಪನ್ಯಾಸಕರನ್ನು ಕರೆದು ಉಪನ್ಯಾಸಗಳನ್ನು ಕೂಡ ನೀಡ್ತಾ ಇದ್ದೇವೆ. ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಬೇರೆ ಬೇರೆ ಕಾಲೇಜುಗಳಿಗೆ ಸಂಸ್ಕೃತ ಸಂಬಂಧಿ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿ ಕಳುಹಿಸುವಂತಹ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ವಿಭಾಗದಲ್ಲಿ ರಾಜ್ಯ ಮಟ್ಟದ ಸೆಮಿನಾರ್ಗಳನ್ನು ಕೂಡ ವಿಭಾಗದ ವತಿಯಿಂದ ನಡೆಸಿದ್ದೇವೆ. ಮುಖ್ಯವಾಗಿ ಹೇಳೋದು ಅಂತ ಹೇಳಿ ಆದರೆ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲೇ ಪ್ರಪ್ರಥಮವಾಗಿ ಆಯೋಜಿಸಿದ್ದೇವೆ. ಹೀಗೆ ಇಲ್ಲಿ ಸಂಸ್ಕೃತ ಕಲಿಕೆಗೆ ಬೇಕಾದಂತಹ ಪೂರಕ ವಾತಾವರಣ ದೊರಕ್ತಾ ಇದೆ. ನಮ್ಮ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಇನ್ನೋರ್ವ ಉಪನ್ಯಾಸಕರು ಡಾಕ್ಟರ್ ಶ್ರೀಶಕುಮಾರ್ ಅವರು. ಇವರು ಸುಮಾರು 15 ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ಸಂಸ್ಕೃತ ಸಂಘದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದಕ್ಕೆ ಮೂಲ ಕಾರಣೀಭೂತರಾಗಿದ್ದಾರೆ. ಮಾತ್ರ ಅಲ್ಲ, ಇವರು ಧಾರ್ಮಿಕ ಉಪನ್ಯಾಸಗಳನ್ನು ನೀಡುವಂಥದ್ದಿರ್ಬೋದು, ಅಥವಾ ಜಲಾಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವ್ರು ಇರ್ಬೋದು. ಒಟ್ಟಿನಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಗಾಗಿಯೂ ಕೂಡ ಸತತವಾಗಿ ನಿರಂತರವಾಗಿ ದುಡಿಯುವಂಥವರಾಗಿದ್ದಾರೆ. Hello everyone, myself Soumya B, lecturer in mathematics. I have been working as a lecturer in this institution since 6 years. We do conduct workshops, seminars, several such interactions sessions for students. As we all know, mathematics is one of the core subjects in science. We are here to help you. Along with me, Ms. Jyoti, lecturer in this department. She has been working in this institution since 3 years. Hello, Namaste everyone. Myself Suprabha, Department of Electronics, Vivekananda Degree College, Puttur. We are 2 in the department, myself and Ms. Swarnalakshmi B. Electronics was introduced as one of the optionals for the degree education in this college
in the year 1990. I have been working here for the past 16 years. It has a well-equipped lab with the sufficient space. It has its own departmental library with a good number of books. In addition to the curriculum prescribed by the university, the department offers special certificate courses for the students. In addition to classroom teaching, the students are entertained to take up seminars. That is, a student is entertained to take up a topic of his or her own interest and talk for 20 to 30 minutes in the class, which helps them to overcome their stage fear and also improves their presentation skill. Additionally, we have a department wall magazine wherein students are asked to display their own writings, which will help them to improve their writing skills also. In addition to this, we allow them to, or we ask them to present a project report, reading project report, where a topic is given to a student and he has to prepare a proper report on the particular topic and submit it before the end of the semester. In addition to this, in addition to regular practical sessions, if a student is not able to complete the practicals in the prescribed duration, they are allowed to, he or she is allowed to do extra labs, and additional special lab hours are given for slow learners. Then they are entertained and they are guided to do project works. Many students have won prizes in intercollegiate competitions in project exhibition, seminar and quiz and all. And a good number of students got recruited in reputed companies like Wipro, Infosys, etc. And also some of the students are continuing their education in the research field also. So, I am Narsim Bhatt. I have been teaching here since more than 30 years. We have another professor. My dear students, all of you have joined to the BSc course. It is a choice-based credit system, in short CBCS system. Remember this. And this year, under this paper, there are 4 units: Mechanics 1, Mechanics 2, Thermal Physics and Physics of Low Temperature and Thermo EMF. ಎಲ್ಲವನ್ನು ಟೀಚ್ ಮಾಡಲಿಕ್ಕೆ ನಮ್ಮಲ್ಲಿ ನಾವು 7 ಜನ ಲೆಕ್ಚರರ್ಸ್ ಇದ್ದೆ, ಪ್ರೊಫೆಸರ್ಸ್ ಇದ್ದೆ. ಪ್ರೊಫೆಸರ್ ಶಿವಪ್ರಸಾದ್ KS has been serving in this department since more than 25 years. He is also going to teach you this year. This is Miss Lavanya KS. She has been teaching here since more than 10 years. So she is also going to teach you during this year and also next 2 more years. ಇವರು ಮಿಸ್ಟರ್ ದೀಕ್ಷಿತ್ KG. ಅವರು ಸುಮಾರು 4 ವರ್ಷದಿಂದ ಇಲ್ಲಿ ಫಿಸಿಕ್ಸ್ ಟೀಚ್ ಮಾಡ್ತಾ ಇದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ನಮ್ಮಲ್ಲಿ ಇನ್ನೊಬ್ಬರು ಟೀಚ್ ಮಾಡಲಿಕ್ಕೆ ಇರುವಂಥವರು ವರ್ಷಾ ಮೊಳೆಯರ್. 3 ವರ್ಷ ಆಯಿತು, 3 ವರ್ಷದಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಡಾಕ್ಟರ್ ಶ್ರೀಶ ಭಟ್. ಅವರು ಫಿಸಿಕ್ಸ್ನಲ್ಲಿ PhD ಮಾಡಿದ್ದಾರೆ. ಆಮೇಲೆ ಅವರು ಸುಮಾರು 3 ವರ್ಷಕ್ಕಿಂತ ಹೆಚ್ಚು ಅನುಭವ ಇದೆ ಅವರಿಗೆ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕರಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಂದ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಗಲಿಕ್ಕಿದೆ. ಡಿಯರ್ ಸ್ಟೂಡೆಂಟ್ಸ್, another member of our department is Swati KS. She has been teaching here since 3 years. My dear students, ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೇವೆ. ಆಮೇಲೆ ಯೂನಿವರ್ಸಿಟಿ ಮತ್ತು ಸರ್ಕಾರ ಒಪ್ಪಿಗೆ ಕೊಟ್ಟರೆ ಆಫ್ಲೈನ್ ಕ್ಲಾಸ್ ಆಗ್ತದೆ. ನಮ್ಮ ಡಿಪಾರ್ಟ್ಮೆಂಟ್ ಬಂದ ನಂತರ, ಕಾಲೇಜ್ ಬಂದ ನಂತರ ನಮ್ಮಲ್ಲಿ ಇರುವಂಥ ಈ ಡಿಪಾರ್ಟ್ಮೆಂಟ್ ಲೈಬ್ರರಿ ಅದರ ಉಪಯೋಗವನ್ನು ನೀವು ಪಡ್ಕೊಳ್ಬೋದು. ನಿಮಗೆ ಪ್ರಾಕ್ಟಿಕಲ್ಸ್ ಇರ್ತದೆ. ನಮ್ಮ ಲೈಬ್ರರಿಯಲ್ಲಿ
ನಮ್ಮಲ್ಲಿ 2 ಲೈಬ್ರರಿ ಇದೆ. ಒಂದು ಸೆಂಟ್ರಲ್ ಲೈಬ್ರರಿ, ಅದು ಕಾಲೇಜ್ ಲೈಬ್ರರಿ. ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಲೈಬ್ರರಿ. ನಮ್ಮ ಡಿಪಾರ್ಟ್ಮೆಂಟ್ ಲೈಬ್ರರಿಯಲ್ಲಿ ದೇರ್ ಆರ್ ಮೋರ್ ದೆನ್ 100 ಬುಕ್ಸ್. ಆ ಈ ಬುಕ್ಸನ್ನು ನಿಮಗೆ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ, ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಅದೇ ರೀತಿ ಹಲವು ವರ್ಷಗಳಿಂದ ನಾವು ಸಂಗ್ರಹಿಸಿಟ್ಟಿರುವಂತಹ ಕ್ವಶನ್ ಪೇಪರ್ಸ್, ಯೂನಿವರ್ಸಿಟಿ ಕ್ವಶನ್ಸ್ ಪೇಪರ್ಸು ಇದೆ, ಅದರ ಉಪಯೋಗ ಕೂಡ ನೀವು ಪಡ್ಕೊಳ್ಬೋದು. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣ ಕಾರಂತ್, ವಿವೇಕಾನಂದ ಪದವಿ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕಳೆದ 30 ವರ್ಷದಿಂದ ಈ ಸಂಸ್ಥೆಯಲ್ಲಿ ಈ ವಿಭಾಗದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಸಾಯನಶಾಸ್ತ್ರ ವಿಭಾಗವು 1965 ಅಂದರೆ ಕಾಲೇಜು ಆರಂಭವಾಗಿ ಒಳ್ಳೆ ವೆಲ್ ಇಕ್ವಿಪ್ಡ್ ಲ್ಯಾಬ್ ಸಹಿತ ನಮ್ಮ ಡಿಪಾರ್ಟ್ಮೆಂಟ್ ಬೆಳೆದು ಬಂದಿದೆ. ಈ ಹಿಂದೆ ಪ್ರೊಫೆಸರ್ ರಾಮಮೋಹನ್ ರಾವ್ ಅವರ ಆರಂಭದ HOD ಆಗಿ ವರ್ಕ್ ಮಾಡಿದರು. ಆಮೇಲೆ 2001ರಲ್ಲಿ ಅವರು ನಿವೃತ್ತಿ ಹೊಂದಿದ್ದಾರೆ. ಅದೇ ರೀತಿ ಆರಂಭದಲ್ಲಿ ಪ್ರೊಫೆಸರ್ ಸುಂದರ ಭಟ್ ಅಂತ ಡಿಪಾರ್ಟ್ಮೆಂಟ್ಲಿ ವರ್ಕ್ ಮಾಡಿ 2000ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಅದೇ ರೀತಿ ಡಾಕ್ಟರ್ ಶ್ರೀಧರ ಭಟ್ ಅಂತ ಅವರು ಕೂಡ ನಮ್ಮ ವಿಭಾಗದಲ್ಲಿ 3 ದಶಕಗಳ ಕಾಲ ದುಡಿದು 2006ರಲ್ಲಿ ಸೇವೆ ನಿವೃತ್ತಿ ಹೊಂದಿದ್ದಾರೆ. ಆ ರೀತಿ ಹಿರಿಯ ಭಾಳ ಶ್ರಮಪಟ್ಟ ಅಧ್ಯಾಪಕ ವೃಂದ ಕೂಡ ನಮ್ಮಲ್ಲಿ ಇತ್ತು. ಆಮೇಲೆ ಕಳೆದ 30 ವರ್ಷದಿಂದ ನಾನು ಇಲ್ಲಿ ಸಂಸ್ಥೆಯಲ್ಲಿ ಈ ವಿಭಾಗದಲ್ಲಿ ದುಡಿತಾ ಇದ್ದೇನೆ. ನಮ್ಮಲ್ಲಿ ಒಳ್ಳೆಯ ಡಿಪಾರ್ಟ್ಮೆಂಟ್ ಲೈಬ್ರರಿ ಇದೆ. ಮಕ್ಕಳಿಗೆ ಬೇಕಾದಂಥ ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೇವೆ, ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೇ ರೀತಿ ವೆಲ್ ಇಕ್ವಿಪ್ಡ್ ಲ್ಯಾಬ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಲ್ಯಾಬ್, ಬೇರೆ ಬೇರೆ ಲ್ಯಾಬ್ಗಳು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ವ್ಯವಸ್ಥೆಗಳಿದೆ. ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನಾವು ಲೈಬ್ರರಿಯನ್ನು, ಡಿಪಾರ್ಟ್ಮೆಂಟ್ ಲೈಬ್ರರಿಯನ್ನು, ಲ್ಯಾಬನ್ನು ಯೂಸ್ ಮಾಡಲಿಕ್ಕೆ ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ದೇವೆ. ಅದೇ ರೀತಿ ನಮ್ಮಲ್ಲಿ MSc ಕೆಮಿಸ್ಟ್ರಿ ಕೂಡ ಇದೆ. ಅದಕ್ಕೆ ಬೇಕಾದ ಸೇರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಹಿತಿ ಸಹಿತ ಎಲ್ಲ ಕೊಡ್ತಾ ಇದ್ದೇವೆ. ನಮ್ಮ ವಿಭಾಗದಲ್ಲಿ ನಿಶಾಯನ್ ಇವರು ಕಳೆದ 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಪ್ರಾಧ್ಯಾಪಕಿಯಾಗಿ ವಿಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಮಾಲತಿ ಎಸ್ ಇವರು ನಮ್ಮ ವಿಭಾಗದಲ್ಲಿ ಕಳೆದ 5 ವರ್ಷದಿಂದ ದುಡಿತಾ ಇದ್ದಾರೆ. ಅನ್ನಪೂರ್ಣಿಕಾ ಪ್ರಭು ಇವರು ನಮ್ಮ ವಿಭಾಗದಲ್ಲಿ ಕಳೆದ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಚನಾ ಕೆ ಇವರು ನಮ್ಮ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಕಳೆದ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಪೂರ್ವ ವಿ ಇವರು ನಮ್ಮ ವಿಭಾಗದಲ್ಲಿ 2 ವರ್ಷದಿಂದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಶ್ಮಿತಾ ಎಂ ಇವರು ನಮ್ಮ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಕಳೆದ 2 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಕ್ಷತಾ ವಿ ಇವರು ಕಳೆದ 2 ವರ್ಷದಿಂದ ಕೆಮಿಸ್ಟ್ರಿ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. Namaste students, this is Ishwar Prasad, head of the Department of Zoology, Vivekananda College, Pathor. I am glad to introduce the Department of Zoology for all of you. Myself Ishwar Prasad, working as head of the Department of Zoology, and there are 2 more colleagues, Mr. Suhas Krishna and Ms. Divyashri. They are working as a lecturer in zoology from past 5 years. I am working as head of the department from past 10 years. The department was established in the year 1965, and department also has conducted several programs, especially 2 research projects. One is a major research project in collaboration with ISRO, which was done in Kodachadra Hill Range. The department also conducted minor research project for 2 years. The department also has sophisticated microscopes, instrument to conduct minor research project for students, and a well furnished laboratory to conduct different experiments. The department also caters for the needy students. The department also has a library which has vast collection of the
very international authored books. The department also has a very good museum where we collect and preserve and demonstrate the specimens for the benefit of high school PU and other students of the local colleges and high school. The department also conducts various field visits, creative programs for the enhancement of knowledge for the students. We also do certificate courses for the students, especially on vermicomposting, aquarium fish culturing, and also on the vectors for the benefit of the students. I am Ganraj Bhatt, HOD of Botany Department. I have more than 20 years of teaching experience in the same college, same department. And first of all, I thank all newly joined students for opting our college for your higher education. Hereby, I assure you all that we cater the need of you students and will support your higher education by supporting your interest, such as interest in carrying out research or scientific projects, along with your curricular and extracurricular activities. I have constant support from my colleagues, Dr. Smita PG, who is having teaching as well as research experience, and one more colleague, Dr. Saumitra, is on leave today. You can meet him once the problem is resolved. We are preparing for online classes. From September 10th onwards, you will have the chances to attend the online classes, and once the problem is solved, you can join us with the live classes. Welcome you all to the live classes that will begin from the month of October, I suppose. ಎಲ್ರಿಗೂ ನಮಸ್ಕಾರ. ನಾನು ಭವ್ಯ ಪಿ ಆರ್ ನಿಡ್ಪಳ್ಳಿ ಅಂತ, ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ. ನಮ್ಮ ವಿಭಾಗ ಸುಮಾರು 2006ರಲ್ಲಿ ಪ್ರಾರಂಭ ಆಗಿದೆ. ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಸಮಾಜಕ್ಕೆ ಒಂದೊಳ್ಳೆ ಪತ್ರಕರ್ತರನ್ನು ಈ ವಿಭಾಗ ಕೊಟ್ಟಿದೆ ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ನನಗೆ. ವಿಭಾಗದಲ್ಲಿ ಏನೆಲ್ಲ ಮಕ್ಕಳಿಗೆ ಫೆಸಿಲಿಟಿ ಇದೆ ಅಂತ ಹೇಳಿದರೆ, ವಿಕಸನ ಸ್ಟುಡಿಯೋ ಅನ್ನುವಂಥದ್ದು ನಮಗೊಂದು ಪ್ಲಸ್ ಮಾರ್ಕ್ ಆಗಿದೆ. ತುಂಬ ಅತ್ಯಂತ ಅದ್ಭುತವಾಗಿ ವಿಕಸನ ಸ್ಟುಡಿಯೋದಲ್ಲಿ ಮಕ್ಕಳು ಕೆಲಸ ಮಾಡ್ತಾರೆ. ಸ್ವತಃ ಅವರೇ ಎಡಿಟರ್ ಆಗಿ, ಅವರೇ ಆ್ಯಂಕರ್ಗಳಾಗಿ, ಅವರೇ ನ್ಯೂಸ್ ಆ್ಯಂಕರ್ಗಳಾಗಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಡಿಗ್ರಿ ಮುಗಿಸಿಕೊಂಡು ಹೋಗುವಾಗ ಒಬ್ಬ ಪರ್ಫೆಕ್ಟ್ ಪತ್ರಕರ್ತರಾಗಿ ಹೋಗ್ತಾರೆ. ಅದೇ ರೀತಿ ವಿಭಾಗದಲ್ಲಿ ವಿಕಸನ ಪತ್ರಿಕೆ ಅಂತ ನಾವು ಮಾಡ್ತೇವೆ, ಅದನ್ನು ಕೂಡ ಮಕ್ಕಳೇ ಮಾಡ್ತಾರೆ. ಅವರೇ ಪೇಜಿನೇಟರಾಗಿ, ಎಡಿಟರ್ಗಳಾಗಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ವಿಕಸನ ಪತ್ರಿಕೆ ಕೂಡ ಸುಮಾರು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಒಂದು ಪತ್ರಿಕೆ, ವಿದ್ಯಾರ್ಥಿಗಳೇ ಪ್ರಾಯೋಗಿಕವಾಗಿ ಮಾಡುವಂತಹ ಪತ್ರಿಕೆಯಾಗಿದೆ. ಅದೇ ರೀತಿ ಮಣಿಕರ್ಣಿಕ ಅನ್ನುವಂತಹ ವಾರದಲ್ಲಿ ಒಂದು ದಿವಸ ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೋಸ್ಕರ ಮಾಡ್ತೇವೆ. ಅದನ್ನು ಕೂಡ ಮಕ್ಕಳೇ ಅರೇಂಜ್ ಮಾಡ್ತಾರೆ. ಬೇರೆ ಬೇರೆ ವಿಭಾಗದ ಮಕ್ಕಳು ಕೂಡ ಅದರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಕಮ್ಯುನಿಕೇಷನ್ ಫ್ಲೂಯೆನ್ಸಿ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಣಿಕರ್ಣಿಕ ಅನ್ನುವಂತಹ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಪ್ರತಿ ಬಾರಿಯೂ ಕೂಡ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಫ್ಯೂಚರ್ಗೆ ಈಸಿ ಆಗಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಕೃಷಿ ಅನ್ನುವಂಥ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಮ್ಮ ಮಕ್ಕಳೇ ಸ್ವತಃ ಫೋಟೋಗ್ರಾಫರ್ಗಳಾಗಿ ಹಾಗೂ ವರದಿಗಾರರಾಗಿ ಹೋಗ್ತಿರುವಂಥದ್ದು ನಮ್ಮ ವಿಭಾಗಕ್ಕೆ ಅದೊಂದು ಕ್ರೆಡಿಟ್. ಯಾಕೆಂತ ಹೇಳಿದರೆ, ಡಿಗ್ರಿ ಮುಗಿಸ್ಕೊಂಡು ಹೋಗುವಂಥ ಹೊತ್ತಿಗೆ ನಮ್ಮ ವಿದ್ಯಾರ್ಥಿಗಳು ಒಬ್ಬ ಅದ್ಭುತ ವರದಿಗಾರನಾಗಿ, ಒಬ್ಬ ಅದ್ಭುತ ಫೋಟೋಗ್ರಾಫರ್ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಮಗೊಂದು ಅತ್ಯಂತ ಖುಷಿಯಾದ ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಕೂಡ ಅಷ್ಟೇ, ಬರೀ 4 ಗಂಟೆಗೆ ಮುಗಿಯೋದಿಲ್ಲ, ಅನಂತರವೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ದಿನದ 24x7 ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ. ಅದಕ್ಕೆ ಬೇಕಾಗುವಂತಹ ಎಲ್ಲ ಅವಕಾಶಗಳು, ಸೌಲಭ್ಯಗಳು ಇಲ್ಲಿ ಈ ವಿಭಾಗದಿಂದ ಕೊಡ್ತಾ ಇದ್ದೇವೆ. ಹಾಗಾಗಿ ಪತ್ರಿಕೋದ್ಯಮ ವಿಭಾಗ ಇವತ್ತು ಒಂದು ಅತ್ಯಂತ ಒಳ್ಳೆಯ ಸ್ಥಾನದಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. नमस्कार, नमस्ते. मैं डॉक्टर दुर्गा रत्ना,
विवेकानंद महाविद्यालय की हिंदी विभाग अध्यक्षा, मैं अपनी ओर से आपका हार्दिक स्वागत करती हूँ। हमारे विभाग की स्थापना 1965 में 1965 में हुई, जब इस महाविद्यालय की स्थापना हुई। तो मैं और मेरे सहयोगी प्राध्यापिका मिस पूजा वैद्य, हम दोनों फ़िलहाल हमारे विभाग में अध्यापिका के रूप में नियुक्त हैं। हमारे विभाग की ओर से विद्यार्थियों की भाषा की शुद्धि यानी उनके पठ्य संबंधी सिलेबस से अलग कई कार्यक्रमों का आयोजन हम करते हैं। उसमें से एक है हिंदी संघ। इसकी स्थापना 1993 में हुई और इसके अंतर्गत हम विद्यार्थियों को कई प्रकार के एक्टिविटीज़ करवाते हैं, जैसे यानी उनके पठ्य से संबंधित जो विचार है, कबीर दास के दोहों का पठन और सूरदास के पदों का गायन, तुलसीदास के दोहों का गायन इत्यादि की स्पर्धा का आयोजन भी करेंगे। और इसके साथ साथ विद्यार्थियों को मुहावरे के बारे में, स्वरचित कविता के बारे में, तो स्वरचित कथा के बारे में इत्यादि के बारे में हम जानकारी देते हैं और उसके साथ साथ मार्गदर्शन भी देते हैं। तो हिंदी संघ में हमारे जो क्रेडिट स्टूडेंट्स फर्स्ट ईयर और सेकेंड ईयर के जो स्टूडेंट्स हैं, उन्होंने हिंदी संघ को ऑप्ट किया है, चुन लिया है। तो हर सेमेस्टर में 50 मार्क्स के लिए, 50 अंक के लिए हम उनके लिए पठ्य से अलग पठ्येतर एक्टिविटीज़ का कार्यक्रमों का आयोजन करते हैं। कई विचारों की स्पर्धा का आयोजन करते हैं। और एक बात यह है कि 14 सितंबर को हम हिंदी दिवस को मनाते हैं। इस संदर्भ में हम विद्यार्थियों को हिंदी से संबंधित कई विचारों का यानी कंपटीशन अथवा स्पर्धाओं का आयोजन करते हैं। और उस संदर्भ में कोई हिंदी की सेवा हो अथवा हिंदी के प्रवक्ता हो अथवा हिंदी से जुड़े हुए लोगों को हम आह्वान देकर उन्हें निमंत्रण करके हम अपने कॉलेज में उनका निमंत्रण करते हैं और उनके ओर से गेस्ट लेक्चर का आयोजन करते हैं। तो इस प्रकार विद्यार्थियों की हिंदी भाषा का विकास और अभिवृद्धि के लिए हम अपनी ओर से जो जानकारी चाहिए, जो मार्गदर्शन चाहिए, उसे देते हैं। और एक विचार यह है कि हमारे विभाग का एक वॉल मैगज़ीन है, भित्ति पत्रिका है, उसका नाम है दर्पण। तो इस दर्पण नामक जो भित्ति पत्रिका है, वॉल मैगज़ीन है, उसमें विद्यार्थी जो लिखते हैं, चाहे हिंदी का हो अथवा और किसी कन्नड़ का हो, संस्कृत का हो, कोई भी हो, इसमें अपने लेख, स्वरचित चित्र, कविता, कथा इत्यादि का प्रकटीकरण हम करते हैं। पहले विद्यार्थी लिखकर लाते हैं और उसका करेक्शन करने के बाद हम उसे वहाँ पर यानी डिस्प्ले करते हैं। तो इस प्रकार जो लिखने की आदत है, उन विद्यार्थियों को इसमें अपने पर्सनालिटी अथवा अपने व्यक्तित्व का विकास इसके द्वारा वे लोग कर सकते हैं। और एक बात यह है कि एक विशिष्ट कार्यक्रम यानी भाषा के द्वारा, साहित्य के द्वारा बच्चों में जो भारतीय संस्कृति अथवा संस्कार का, परंपरा का उद्दीपन करने के लिए हम लोग अपनी ओर से, विभाग की ओर से और कॉलेज की ओर से गत 8 सालों से हम एक विशेष कार्यक्रम का आयोजन करते आए हैं। वो है हनुमान चालीसा का पठन सप्ताह। हर साल सामान्यतः फरवरी महीने में हम इसका आयोजन करते हैं। जो इच्छुक यानी इंटरेस्टेड स्टूडेंट्स है वो आते हैं, हम उनको उसका जो हनुमान चालीसा का कॉपी है, प्रिंटेड कॉपी है, हिंदी का अथवा कन्नड़ का चाहे तो उसका कॉपी हम देते हैं और उनको बाय हार्ट करने के लिए सहायता करते हैं। तो इस प्रकार एक हफ्ते में बच्चे हनुमान चालीसा का यानी हिंदी साहित्य के महान कवि तुलसीदास जी की जो रचना है उसका परिचय प्राप्त करते हैं। साथ साथ हमारी संस्कृति का और परंपरा का जो थोड़ी सी जानकारी है उसे अपनाएंगे। तो ये हमारे लिए खुशी की बात है कि हमारे मंगलुरु विश्वविद्यालय के केवल हमारे कॉलेज में ही ये एक विशिष्ट संस्कृति को हमने अपनाई है। विद्यार्थी भी बहुत ज़्यादा संख्या में इसमें भाग लेते हैं और भाग जाते नहीं, बहुत ही आशा से, अभिलाषा से इसमें भाग लेते हैं और
बाय कर लेते हैं, यह तो हमारे लिए बहुत ही खुशी की बात है। और एक विचार ये है कि हम अपनी ओर से विद्यार्थियों को एक सर्टिफिकेट कोर्स का आयोजन करते हैं। गत 6 सालों से हमने विद्यार्थियों के लिए सर्टिफिकेट कोर्स इन हिंदी टाइपिंग, देवनागरी लिपि जो है उसमें टाइपिंग करने का करने की जो जानकारी है उसे हम बच्चों को देते हैं। यही हमारे डिपार्टमेंट का जो कंप्यूटर में उसमें उनको पूरी जानकारी देते हैं, गाइडेंस देते हैं और वे विद्यार्थी सीख लेते हैं। उसके लिए जो आवश्यक हैंडबुक है उसे देते हैं। और खुशी की बात यह है कि यहाँ आने वाले लोग यानी विद्यार्थी लोग बहुत खुशी से उसे सीखते हैं और अपने जीवन में अपनाते हैं। यह हमारा उद्देश्य है कि भविष्य में ये विद्यार्थी कहीं बाहर जाएंगे, यानी बीकॉम के विद्यार्थी हो तो उत्तर भारत में जाएंगे तो वहाँ टाइपिंग करना अनिवार्य होता है, तो उस समय में और किसी की मदद की आवश्यकता नहीं है, वे खुद कर सकते हैं। तो टाइपिंग यानी बहुत ही आसान का काम है, लेकिन हमारे पुत्तौर के आजू बाजू में टाइपिंग सेंटर यानी हिंदी टाइपिंग सिखाने का सेंटर नहीं है। तो हम अपने विद्यार्थियों को, हिंदी बच्चों को अथवा और कोई भाषा के विद्यार्थी आएंगे तो उनको भी हम सिखाएंगे। और हमारा यह प्रोग्राम है 24 घंटे का और 25 आवर्स का कार्य यानी लेने के बाद उनको एक परीक्षा देते हैं, यानी उनका एक परीक्षा टेस्ट करते हैं और उसमें वे विद्यार्थी जो घर पर रहकर तो यहाँ आकर टाइपिंग सीखते हैं तो उनको एक को टेस्ट लेना है, आंसर पेपर लेना है और यही हमारे सामने टाइपिंग करके दिखाना है, प्रिंट आउट लेके देते हैं, तभी हम उनको यह सर्टिफिकेट देंगे। तो हमारे लिए खुशी की बात यह है कि बहुत सारे विद्यार्थियों ने एक्सपर्ट हो गए हैं और हमारे एनुअल मैगज़ीन जो है जागृति वार्षिक का जो एनुअल मैगज़ीन है उसमें हिंदी का जो विभाग है उसके लिए आवश्यक जो यानी आर्टिकल हो, कविता हो अथवा और कुछ भी हो, कहानी हो, उसका टंकन यानी टाइपिंग बच्चे ही करते हैं, यही करते हैं। और हमारे लिए खुशी की बात है कि हमारा जो प्रयास है, प्रयत्न है, वो तो सफल हुआ है। इसके अलावा हम विद्यार्थियों को प्रोजेक्ट वर्क करवाते हैं, ये हमारा प्लस पॉइंट है। हिंदी साहित्य से संबंधित प्रोजेक्ट वर्क यानी ग्रुप में करवाते हैं। 2 या 4 बच्चे आपस में मिलकर हमारे पास आते हैं, हम उनको टॉपिक देते हैं और वे उसका यानी प्रोजेक्ट वर्क करते हैं, यानी स्टूडेंट लेवल में और भी वेरी सीरियसली नहीं, लेकिन वो अपनी यानी हालत में वे करते हैं। जिसके लिए आवश्यक जानकारी है वो मैं देती हूँ या हमारे विभाग की दूसरे प्राध्यापिका जो है पूजा है वो देती है। तो इस प्रकार हम विद्यार्थियों को टाइपिंग, और एक बात यह है कि प्रोजेक्ट करने वाले बच्चे जो है टाइपिंग क्लास में भी, हिंदी टाइपिंग सर्टिफिकेट क्लास में भी आते हैं। तो विद्यार्थी घर पे रहकर यानी उन्होंने जो यानी प्रोजेक्ट से संबंधित विचार संग्रहण किया है उसे हमारे पास ले आकर करेक्शन करके देने के बाद अपने अपने सिस्टम में या तो यही हमारे डिपार्टमेंट ने सिस्टम में टाइपिंग करके पुस्तक देते हैं, तो वो बिल्कुल टाइप्ड कॉपी है। यह हमारे लिए खुशी की बात है। हमारे डिपार्टमेंटल लाइब्रेरी में बहुत सारे ऐसे पुस्तक हैं, विद्यार्थियों ने बहुत ही प्यार से हमें यानी विभाग के ओर से और विभाग को बहुत ही श्रद्धा से समर्पण किया है, वो हमारे पास है। तो इसके अलावा हम लोग जागृति में आर्टिकल लिखवाते हैं, हमारा एनुअल मैगज़ीन जो है उसमें करवाते हैं। और एक बात यह है कि इंटर कॉलेजिएट कंपटीशन में यानी मंगलूरु विश्वविद्यालय के अंतर कॉलेज स्पर्धाओं में हम अपने बच्चों को भेज देते हैं। बहुत सालों से, कई सालों से वे ढेर से यानी राशि यानी ढेर से पुरस्कार प्राप्त करके लाए हैं, अपना छाप छोड़ के आए हैं। ये हमारे लिए बहुत खुशी की बात है। तो बच्चों के लिए जो आवश्यक जानकारी है, मार्गदर्शन है और उनके लिए जो पथ प्रदर्शन की आवश्यकता है वो तो हम लोग ज़रूर देंगे, देते आए हैं और आगे भी देते रहेंगे। तो हमारे लिए बहुत खुशी की बात है कि साल भर में यह हमारा विभाग सक्रिय एक्टिव डिपार्टमेंट है। एक न एक काम में हम लगे रहते हैं और इस प्रकार मेरे सहयोगी पूजा वैडी जो हमारे एक काम के लिए पूरा सहयोग और सहकार दे रही है, और हमारे कॉलेज के यानी प्राचार्य महोदय हों अथवा हमारे गवर्निंग काउंसिल की ओर वे लोग हों अथवा हमारे बच्चे हों, सब लोग अपनी पूरी जानकारी और पूरा सहयोग देते आए हैं। उनके लिए हम अपनी ओर से, विभाग की ओर से आभार प्रकट करते हुए, ये हमारे विभाग के, हिंदी विभाग के और एक प्राध्यापिका है मिस पूजा वैडी,
गत 3 सालों से हमारे यहाँ मेरे साथ काम कर रही है। और मेरे लिए खुशी की बात और हमारे कॉलेज के लिए खुशी की बात यह है कि ये हमारी पूर्व विद्यार्थिनी है, ಇಲ್ಲಿಯ ಹಿರಿಯ ವಿದ್ಯಾರ್ಥಿನಿ. ಹಾಗಾಗಿ ನಮ್ಗೆ ತುಂಬ ಖುಷಿ ಆಗ್ತದೆ. ಒಮ್ಮೆ ಇಲ್ಲಿಂದ ಬಿಟ್ಟು ಹೋದರೂ ಕೂಡ ಮತ್ತದೇ ಪ್ರೀತಿಯಿಂದ ಅದೇ ಒಂದು ವಿಷಯದ ಬಗ್ಗೆ ಇರ್ಬೋದು, ಕಾಲೇಜಿನ ಬಗ್ಗೆ ಇರ್ಬೋದು, ವಿಭಾಗದ ಬಗ್ಗೆ ಇರ್ಬೋದು, ಭಾಳ ಪ್ರೀತಿಯಿಂದ ಭಾಳ ಶ್ರದ್ಧೆಯಿಂದ ಅದೇ ಪ್ರೀತಿಯನ್ನು ಇಟ್ಕೊಂಡು ಮತ್ತೆ ಬಂದು ನಮ್ಮನ್ನು ರೀಜಾಯಿನ್ ಆಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಯಾವಾಗಲೂ ನನ್ನೆಲ್ಲ ಕಾರ್ಯಕ್ರಮಗಳಲ್ಲಿ ನನ್ನೆಲ್ಲ ಚಟುವಟಿಕೆಗಳಲ್ಲಿ ಸದಾ ನನ್ನ ಜೊತೆಗೆ ಇದ್ದು ಪೂರ್ಣ ಸಹಕಾರ ಮತ್ತು ಸಹಯೋಗವನ್ನು ಕೊಡ್ತಾ ಇರುವಂಥ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಹಾಗೂ ನೂತನ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ವಿವೇಕಾನಂದ ಕಾಲೇಜಿನಲ್ಲಿ ಅಧ್ಯಯನ ಮಾಡುವುದಕ್ಕೆ ಆಸಕ್ತಿಯಿಂದ ಬಂದಿರುವಂಥ ಎಲ್ಲ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡ ವಿಭಾಗದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ಡಾಕ್ಟರ್ ಶ್ರೀಧರ್ ಎಚ್ ಜಿ ಕಳೆದ 32 ವರ್ಷಗಳಿಂದ ಇಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ MA ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯುದ್ಧಕಲೆ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದೇನೆ. ಅಲ್ಲದೆ 20ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸಿದ್ದೇನೆ. ನನ್ನ ಜೊತೆಯಲ್ಲಿದ್ದಾರೆ ಕ್ಯಾಪ್ಟನ್ ಡಿ ಮಹೇಶ್ರೈಯವರು. ಕಳೆದ 33 ವರ್ಷಗಳಿಂದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ವಿವೇಕಾನಂದ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಹೌದು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನು ಪಡೆದಿರುವವರು ಕಾಲೇಜಿನ NCC ವಿಭಾಗದ ಸಂಯೋಜನಾ ಅಧಿಕಾರಿಯಾಗಿ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ವಿಶೇಷ ಆಸಕ್ತಿ ಇವರಿಗಿದೆ. ಇನ್ನು ಮತ್ತೊಬ್ಬರು ಇರುವಂಥವರು ಡಾಕ್ಟರ್ ಮನಮೋಹನ್ ಎಂ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪದವಿ ಮತ್ತು ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ತುಳು ಸಾಹಿತ್ಯದ ಪ್ರೇರಣೆ ಮತ್ತು ಪ್ರವೃತ್ತಿಗಳು ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರು ವಿವೇಕಾನಂದ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಕಳೆದ 15 ವರ್ಷಗಳಿಂದ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಇವರು ರಾಷ್ಟ್ರೀಯ ಸೇವಾ ಯೋಜನೆಯ ಯೋಜನಾಧಿಕಾರಿಯಾಗಿಯೂ ಸಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ವಿಭಾಗದ ಮತ್ತೋರ್ವ ಸದಸ್ಯರು ಡಾಕ್ಟರ್ ಗೀತಾ ಕುಮಾರಿ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಮತ್ತು ಕುಂದ ಜನಪದ ಕಾವ್ಯ ಸಮಗ್ರ ವಿವೇಚನೆ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಗೀತಾ ಕುಮಾರಿಯವರು 13 ವರ್ಷಗಳ ಬೋಧನೆಯ ಅನುಭವವನ್ನು ಹೊಂದಿದ್ದಾರೆ. ಇವರೆಲ್ಲ ನಮ್ಮ ವಿಭಾಗದ ಸದಸ್ಯರು. ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ನಿಮಗೆ ಪಾಠಕ್ಕೆ ಬರ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಕಾಲೇಜಿನಲ್ಲಿ ನಿಮಗೆ ಒಳ್ಳೆಯ ಅನುಭವಗಳು ಸಿಗಲಿ ಅಂತ ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸಿ ಇನ್ನು ಮುಂದೆ ವಿಭಾಗದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಅಪೇಕ್ಷೆ ಪಡ್ತೇನೆ. ಶಿಕ್ಷಣ ಅಂತ ಹೇಳಿದರೆ ವ್ಯಕ್ತಿತ್ವ ನಿರ್ಮಾಣ, ಚಾರಿತ್ರ್ಯ ನಿರ್ಮಾಣದಿಂದ ಮಾತ್ರವೇ ರಾಷ್ಟ್ರ ನಿರ್ಮಾಣ. ಇದು ಸ್ವಾಮಿ ವಿವೇಕಾನಂದರ ಮಾತು. ದಿನಾಂಕ 12/7/1965 ವಿವೇಕಾನಂದ ಕಾಲೇಜನ್ನು ಆರಂಭಿಸುವ ಹೊತ್ತಿನಲ್ಲಿ ನಮ್ಮ ಹಿರಿಯರ ಮನಸ್ಸಿನಲ್ಲಿ ಇದ್ದ ಅಪೇಕ್ಷೆ ಇದು. ಪುತ್ತೂರು ಪರಿಸರದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರ ವ್ಯಕ್ತಿತ್ವದ ಸಮಗ್ರ ವಿಕಾಸಕ್ಕೆ ನೆರವಾಗಬೇಕು. ಉತ್ತಮ ವ್ಯಕ್ತಿಯಿಂದ ಮಾತ್ರ ಶ್ರೇಷ್ಠ ಸ್ವಾಭಿಮಾನಿ ಭಾರತ, ಆತ್ಮನಿರ್ಭರ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂಬ ಆಶಯ ಈ ಸಂಸ್ಥೆಯನ್ನು ಆರಂಭಿಸಿದಂಥ ನಮ್ಮ ಹಿರಿಯರದಾಗಿತ್ತು. ಕಾಲೇಜಿನ ಆರಂಭದ ದಿನಗಳಿಂದಲೂ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಯುತ ಕೆ ರಾಂಭಟ್ ಇವರು ಆಗಾಗ ಈ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದರು. ಸಾಹಿತ್ಯದ ದೃಷ್ಟಿಯಿಂದ ಪುತ್ತೂರಿಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಕನ್ನಡ ಸಾಹಿತ್ಯಕ್ಕೆ ಪುತ್ತೂರಿನ ಬರಹಗಾರ ನೀಡಿದ ಕೊಡುಗೆ ಅನನ್ಯವಾದದ್ದು. ಉಗ್ರಾಣ ಮಂಗೇಶ್ರಾವ್, ಕಡವ ಶಂಭು ಶರ್ಮಾ, ಬೆಳ್ಳೆ ರಾಮಚಂದ್ರರಾವ್, ಬೈಂದೂರು ಆನಂದರಾವ್, ಡಾಕ್ಟರ್ ಕೆ ಶಿವರಾಮ್ ಕಾರಂತ, ಪ್ರೊಫೆಸರ್ ಅಮೃತ್ ಸೋಮೇಶ್ವರ, ಬಳಂತಕೋಡಿ ಈಶ್ವರ ಭಟ್ಟ, ಪ್ರೊಫೆಸರ್ ಬಿ ಲೀಲಾ ಭಟ್ಟ, ತಾಳ್ತಜೆ ವಸಂತಕುಮಾರ ಮೊದಲಾದವರನ್ನು ಈ ಸಂದರ್ಭದಲ್ಲಿ ನಾವು ಹೆಸರಿಸಬಹುದು. ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಹೆಸರಾಂತ ಸಾಹಿತಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಪುತ್ತೂರಿನ ಪರ್ಲಡ್ಕದ ಬಾಲವನದಲ್ಲಿ 4 ದಶಕಗಳ ಕಾಲ ವಾಸವಾಗಿದ್ದರು. ಅಲ್ಲದೆ ಡಾಕ್ಟರ್ ಕಾರಂತರು ವಿವೇಕಾನಂದ ಕಾಲೇಜಿನ ಸ್ಥಾಪನೆ ಹಿಂದೆ ಸಾಕಷ್ಟು ಕೆಲಸವನ್ನೂ ಸಹ ಮಾಡಿದ್ದಾರೆ. ಆರಂಭದ ವರ್ಷಗಳಲ್ಲಿ ಅವರು ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರೂ ಆಗಿದ್ದರು. ಇವರೊಂದಿಗೆ ಕಡವ ಶಂಭು ಶರ್ಮರನ್ನು ಈ ಹೊತ್ತಿನಲ್ಲಿ ನೆನಪಿಸಿಕೊಳ್ಳಲೇಬೇಕು. ಇಂದು ವಿವೇಕಾನಂದ ಕಾಲೇಜು ಇರುವ ಈ ಸ್ಥಳ ಏನಿದೆ, ಇದು 1965ಕ್ಕಿಂತ ಮೊದಲು ಕಡವ ಶಂಭು ಶರ್ಮರಿಗೆ ಸೇರಿತ್ತು. ಈ ಸ್ಥಳದಲ್ಲಿ ಅವರು ವಿವಿಧ ಕೃಷಿ ಪ್ರಯೋಗಗಳನ್ನು ಮಾಡ್ತಾ ಇದ್ದರು ಅಂತ ಹೇಳಿ ಕಡವ ಶಂಭು ಶರ್ಮರ ವಿದ್ಯಾರ್ಥಿಯಾಗಿರುವಂತಹ ಉರಿಮಜಲು ಕೆ ರಾಮ್ ಭಟ್ರು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಪಘಾತವೊಂದರಲ್ಲಿ ಶಂಭು ಶರ್ಮರು ತಮ್ಮ ಕಾಲನ್ನು ಕಳೆದುಕೊಂಡಾಗ ಈ ಸ್ಥಳವನ್ನು ಅವರು ಸರ್ಕಾರಕ್ಕೆ ಹಿಂದಿರುಗಿ ಕೊಟ್ಟರು.
ಬಳಿಕ ಅಂದಿನ ಪುತ್ತೂರು ಎಜುಕೇಷನ್ ಸೊಸೈಟಿಯ ಹಿರಿಯರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದಕ್ಕಾಗಿ ಪಡ್ಡಾಯೂರಿನ ಈ ಸ್ಥಳವನ್ನು ಸರ್ಕಾರದಿಂದ ಪಡ್ಕೊಂಡ್ರು. ಇಂದು ಈ ಸ್ಥಳದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಕಾಲೇಜಿನ ಆರಂಭದ ದಿನಗಳಲ್ಲಿ ಪುತ್ತೂರಿನಲ್ಲಿ ಕಾದಂಬರಿಕಾರ ಮತ್ತು ವಕೀಲರಾಗಿದ್ದಂತಹ ಬೆಳ್ಳೆ ರಾಮಚಂದ್ರರಾಯರು ಉಪನ್ಯಾಸಕರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿರುವುದನ್ನು ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯಿಂದ ನೆನಪಿಸಿಕೊಳ್ಬೋದು. 1965ರಲ್ಲಿ ವಿವೇಕಾನಂದ ಕಾಲೇಜು ಆರಂಭವಾಗುವುದರೊಂದಿಗೆ ಕನ್ನಡ ವಿಭಾಗವೂ ಸಹ ಅಸ್ತಿತ್ವಕ್ಕೆ ಬಂತು. ಆರಂಭದ 2 ವರ್ಷ ಶ್ರೀ HL ಸುಬ್ರಹ್ಮಣ್ಯಂ ಅವರು ಕನ್ನಡ ಉಪನ್ಯಾಸಕರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1967ರಿಂದ 1993ರವರೆಗೆ ಇಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರು ಕನ್ನಡ ವಿಭಾಗಕ್ಕೆ ಗಟ್ಟಿಯಾದಂಥ ಒಂದು ತಳಹದಿಯನ್ನು ನಿರ್ಮಿಸಿದರು. ಮಾತ್ರವಲ್ಲ, ತಮ್ಮ ಕೃತಿಗಳ ಮೂಲಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಲ್ಲಿನ ಕನ್ನಡ ವಿಭಾಗಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು. ಡಾಕ್ಟರ್ ತಾಳ್ತಜೆ ವಸಂತಕುಮಾರ, ಶ್ರೀಮತಿ ಪ್ರಮೀಳಾ ಮಾಧವ, ಡಾಕ್ಟರ್ ಪಾದೇಕಲ್ಲು ವಿಷ್ಣುಭಟ್ಟ, ಶ್ರೀ AK ಧರ್ಮಪ್ಪ, ಡಾಕ್ಟರ್ S ಇಂದಿರಮ್ಮ, ಶ್ರೀಮತಿ ಹರಿಣಾಕ್ಷಿ, ಡಾಕ್ಟರ್ ಧನಂಜಯ ಕುಂಬ್ಳೆ, ಡಾಕ್ಟರ್ ವೈನಾಕ್ಷ್ ಶಿರ್ಲಾಲು ಹೀಗೆ ಮೊದಲಾದವರು ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದ ಹಾಗೆ ಕನ್ನಡ ಐಚ್ಛಿಕ ವಿಷಯದ ಆರಂಭದ ಬಗೆಗೂ ನಾನು ನಿಮಗೆ ಮಾಹಿತಿಯನ್ನು ನೀಡಬೇಕು ಅಂತ ಯೋಚಿಸಿದ್ದೇನೆ. ಕಾಲೇಜು ಆರಂಭದ ದಿನದಿಂದ 1973ನೇ ಇಸವಿಯಲ್ಲಿ ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್ M ಸೂರ್ಯನಾರಾಯಣಪ್ಪ ಅವರು BA ವಿಭಾಗದಲ್ಲಿ ಕನ್ನಡ ಐಚ್ಛಿಕವನ್ನು ಆರಂಭಿಸುವುದರ ಮೂಲಕ ಕನ್ನಡ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದರು. ಕಟ್ ಮಾಡಬೇಕಾಯ್ತಾ? ಮತ್ತೆ ಮಾಡುವ, ಅದೇನೋ ತಪ್ಪಿತದೆ ಮಾತಾನೆ ಒಂದು ನಿಮಿಷ, ಅಲ್ಲೇ ಇರಲಿ. ಅಂದ ಹಾಗೆ ಕನ್ನಡ ಐಚ್ಛಿಕ ವಿಷಯದ ಆರಂಭದ ಬಗೆಗೂ ನಾನು ನಿಮಗೆ ಮಾಹಿತಿಯನ್ನು ಕೊಡಬೇಕು. 1973ನೇ ಇಸವಿಯಲ್ಲಿ ಪ್ರಾಂಶುಪಾಲರಾಗಿ ಇಲ್ಲಿಗೆ ಆಗಮಿಸಿದಂಥ ಪ್ರೊಫೆಸರ್ M ಸೂರ್ಯನಾರಾಯಣಪ್ಪ ಅವರು BA ವಿಭಾಗದಲ್ಲಿ ಕನ್ನಡ ಐಚ್ಛಿಕವನ್ನು ಆರಂಭಿಸುವುದರ ಮೂಲಕ ಕನ್ನಡ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದರು. ಇದರ ಮುಂದುವರಿದ ಭಾಗವಾಗಿ 23/8/1975ರಂದು ಕಾಲೇಜಿನಲ್ಲಿ ಕನ್ನಡ ಸಂಘ ಆರಂಭ ಆಯಿತು. ಕನ್ನಡ ವಿಭಾಗದ ಇತಿಹಾಸದಲ್ಲಿ ಈ ಎರಡೂ ಘಟನೆಗಳು ಅತ್ಯಂತ ಪ್ರಮುಖವಾಗಿವೆ. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವುದು, ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದಂಥ ಉಪನ್ಯಾಸ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಾಹಿತ್ಯ ಸೌರಭ, ಕೃತಿ ಪ್ರಕಟಣೆ ಇತ್ಯಾದಿ ಚಟುವಟಿಕೆಗಳನ್ನು ನಡೆಸುವುದರ ಮೂಲಕ ಇಲ್ಲಿನ ಪರಿಸರದಲ್ಲಿ ಕನ್ನಡದ ಕಂಪನ್ನು, ಸಾಂಸ್ಕೃತಿಕ ಇಂಪನ್ನು ಉಳಿಸುವ ಉದ್ದೇಶ ವಿವೇಕಾನಂದ ಕಾಲೇಜು ಕನ್ನಡ ಸಂಘವನ್ನು ಆರಂಭಿಸುವುದರ ಹಿಂದಿತ್ತು. ಕನ್ನಡ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್, ಕಾರ್ಯದರ್ಶಿಯಾಗಿ ಶ್ರೀ ಕೆ ಚಿನ್ನಪ್ಪಗೌಡ ಮೊದಲ ವರ್ಷ ಕಾರ್ಯವನ್ನು ನಿರ್ವಹಿಸಿದರು. ಕನ್ನಡ ಸಂಘ ಪ್ರಕಟಿಸಿದಂಥ ಹೊಸ ಹೆಜ್ಜೆ ಕಥಾ ಸಂಕಲನ 1997-98ರ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕವಾಗಿತ್ತು ಎಂಬುದು ಕನ್ನಡ ಸಂಘದ ಪ್ರಕಟಣೆಗೆ ಸಂದ ಗೌರವ ಎನ್ನಬಹುದು. ಕಾಲೇಜಿನ ಕನ್ನಡ ವಿಭಾಗ ಮತ್ತು ಶಿವರಾಮ್ ಕಾರಂತ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಪ್ರತಿ ವರ್ಷ ನಿರಂಜನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕಳೆದ 20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದೇ ಹೊತ್ತಿನಲ್ಲಿ ವಿದ್ವಾಂಸರಿಗೆ ಶಂಕರ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಒಂದು ಕಾರ್ಯಕ್ರಮವೂ ನಡೆಯುತ್ತೆ. ಈಗಾಗಲೇ ಸೂಚಿಸಿದಂತೆ ವಿವೇಕಾನಂದ ಕಾಲೇಜಿನಲ್ಲಿ BA ವಿಭಾಗದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಕನ್ನಡ ಸಂಯೋಜನೆಯೊಂದಿಗೆ ಕನ್ನಡವನ್ನು ಒಂದು ಮುಖ್ಯ ವಿಷಯವನ್ನಾಗಿ ಅಧ್ಯಯನ ಮಾಡಲು ಅವಕಾಶವಿದೆ. ಇದರೊಂದಿಗೆ ಪತ್ರಿಕೋದ್ಯಮ ವಿಷಯವೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಹೊಸದಾಗಿ ಸೇರಿಕೊಂಡು ಅಧ್ಯಯನಕ್ಕೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಪ್ರಥಮ ಮತ್ತು ದ್ವಿತೀಯ ಪದವಿಯ ಎಲ್ಲ ತರಗತಿಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡುವಂಥ ಅವಕಾಶ ಈಗ ಇದೆ. ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗೆಗೆ, ಕನ್ನಡ ಭಾಷೆಯ ಪ್ರಾಚೀನತೆ ಬಗೆಗೆ ಒಂದೆರಡು ಮಾತುಗಳನ್ನು ನಾವು ಗಮನಿಸಬೇಕು. ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಹಿರಿಮೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಇಲ್ಲಿ ಗಮನಿಸುವುದು ಉಚಿತ. ಕ್ರಿಸ್ತಶಕ 450ರ ಕಾಲಮಾನಕ್ಕೆ ಸೇರಿದಂಥ ಹಲ್ಮಿಡಿ ಶಾಸನವೇ ಕನ್ನಡದ ಮೊದಲ ಲಿಖಿತ ದಾಖಲೆ ಎಂಬ ತಿಳುವಳಿಕೆ ಸಾಮಾನ್ಯವಾಗಿದೆ. ಆದರೆ ಇತ್ತೀಚೆಗೆ ತಾಳಗುಂದದಲ್ಲಿ ನಡೆದಂತಹ ಉತ್ಖನನದ ಸಂದರ್ಭದಲ್ಲಿ ದೊರಕಿದಂಥ ಸಿಂಹ ಕಟಾಂಜನ ಶಾಸನ, ಮತ್ತೊಮ್ಮೆ ಹೇಳ್ತೇನೆ, ಸಿಂಹ ಕಟಾಂಜನ ಶಾಸನ ಹಲ್ಮಿಡಿ ಶಾಸನಕ್ಕಿಂತಲೂ ಪ್ರಾಚೀನವಾದುದು ಎಂಬ ಅಭಿಪ್ರಾಯ ಇದೆ. ಅದರಲ್ಲಿ ಬಳಸಿದಂತಹ ಭಾಷೆಯ ಸ್ವರೂಪವನ್ನು ಆಧರಿಸಿ ಈ ವಾದವನ್ನು ಮಾಡಲಾಗ್ತಾ ಇದೆ. ಏನೇ ಇರಲಿ, ಒಂದು ಭಾಷೆಯು ಲಿಖಿತ ರೂಪಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಕನ್ನಡದ ಜನಮಾನಸದಲ್ಲಿ ಅದು ಬಳಕೆಯಲ್ಲಿ ಇರುತ್ತದೆ ಎನ್ನುವಂಥದ್ದು ಸಾಮಾನ್ಯವಾದಂಥ ಗ್ರಹಿಕೆ.
ಹೀಗಾಗಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ವಿದ್ವಾಂಸರು ಕ್ರಿಸ್ತ ಶಕ ಆರಂಭದವರೆಗೂ ತೆಗೆದುಕೊಂಡು ಹೋಗಿರುವುದನ್ನು ನಾವು ನೋಡಬಹುದು. ವರ್ತಮಾನದ ಜಗತ್ತು ಅತ್ಯಂತ ಸ್ಪರ್ಧಾತ್ಮಕವಾಗಿದೆ. ಸರ್ಕಾರ ಮತ್ತು ಖಾಸಗಿ ವಲಯದಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿಗಾಗಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯುತ್ತಲೇ ಇರ್ತವೆ. ಕೇಂದ್ರ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂತಾದ ಸಂಸ್ಥೆಗಳು ಈ ಬಗೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತವೆ. ಉದಾಹರಣೆಗೆ IAS, IPS, KAS, FDC, SDC, PDO, ಬ್ಯಾಂಕಿಂಗ್, ಉಪನ್ಯಾಸಕರಾಗಿ ನಡೆಸುವಂಥ ಅರ್ಹತಾ ಪರೀಕ್ಷೆ ಮುಂತಾದವುಗಳನ್ನು ಇಲ್ಲಿ ಹೆಸರಿಸಬಹುದು. ಸಾಮಾನ್ಯವಾಗಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತವೆ. ಹೀಗಾಗಿ ಕನ್ನಡವನ್ನು ಓದುವುದರಿಂದ ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಅರಿವು ಮೂಡುವುದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದಕ್ಕೆ ಮತ್ತು ಉತ್ತರಿಸುವುದಕ್ಕೂ ಸಹ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ನಿರಂತರವಾಗಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವಿವೇಕಾನಂದ ಕಾಲೇಜು ಕನ್ನಡ ವಿಭಾಗ ನಾಡಿಗೆ ನೀಡಿದ ಕೊಡುಗೆ ಅನನ್ಯವಾಗಿದೆ ಅಂತ ಹೆಮ್ಮೆಯಿಂದ ಹೇಳಬಹುದು. ಪ್ರಥಮ ವರ್ಷದ ಎಲ್ಲ ಪದವಿಯ ಕನ್ನಡ ಪಠ್ಯಪುಸ್ತಕಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಬದಲಾಗಿವೆ. ಇದುವರೆಗೆ ಪಠ್ಯಪುಸ್ತಕಗಳು ಮಾರುಕಟ್ಟೆಗೆ ಬಂದಿಲ್ಲ. ಹೀಗಾಗಿ ಪಠ್ಯಪುಸ್ತಕಗಳು ಬಂದ ತಕ್ಷಣ ಕನ್ನಡ ತರಗತಿಗಳು ನಿಮಗೆಲ್ಲರಿಗೂ ಆರಂಭವಾಗುತ್ತೆ. ನಮಸ್ಕಾರ. Welcome to the Vivekananda College English Department. On behalf of my colleagues, I congratulate you for opting Vivekananda College. And this video is going to be in two parts. In the first part, we will introduce ourselves and you will be familiar with the face and voice of the teachers so that you can recognize the teachers when you come to college actually. And in the second part of the session, we will discuss about the activities of the department, the facilities available here, the learning resources, digital resources available here, and the activities of the literary club, language lab, and departmental bulletin, and so many things to discuss we have here. So now let me introduce myself. I am Balakrishna H, HOD of English Department. I have completed my MPhil on the topic Art versus Artist. I have 18 years of experience here and my special interest is Indian literature and Indian art and culture. I am BI graded Mridangam and Morching artist. I am very much interested in Indian classical art forms and literature. Teaching English language as well as English literature is my passion. Teaching technique, teaching methodology is also my area of interest. Now, Mr. Ganesh Prasad will introduce himself. Hello students, I am Ganesh Prasad. I have put in 12 years of service in this department, and technology related things are my interest, and I will teach you language as well as optional subjects. Over to Moti Bhai madam. Thank you. Hello, good morning to you all. I am Moti Bhai Ges. I find great pleasure to introduce myself. Since 2010, I have been here in English department. I am named as an associate professor of English. I had my permanent service in Bandarkas College, Kundapur. I have nearly 24 years of service at my disposal. I have earned degrees such as MPhil from Annamalai University, B.Ed from IGNOU, PGDT, Postgraduate Diploma in Teaching English from Central Institute of English Foreign Language, Hyderabad, Senior Diploma from Magdalene University, and some other certificates in German from Max Muller Bhavan. And I have already submitted PhD thesis to Dravidian University. I like music. I play music.
and sing songs. I like to tune English poems and train the students to sing. Thank you. Over to Saraswati Madam. Hello dear students, I am Saraswati CK from the Department of English. I studied here, I did my BA here, and after finishing my master's degree in Mangalore University, I joined here in 2010 and I have 10 years of experience as of now. I have been teaching both English language and English literature in the degree classes. I like reading, listening to music, traveling, cooking, etc. And on behalf of the department, I also add that it would be a moment of joy for all of you to learn in this college, whether online or offline classes. Welcome to our college once again. Thank you. Over to Rekha Nair Madam. Hello students, I am Rekha Nair and I have 15 years of experience at different levels. English language and literature have been my love and my passion, and it's always inspired me. And I am very much into reading and writing, literature as well as language, and I'm very much into writing, and I have a blog of my own. The same page I share it in FB as well as in Twitter. That's all students. Be safe until we meet next time. Bye-bye. Dear students, I am Prakash Kumar, HOD of Computer Science, Vivekananda College, Puttur. The Department of Computer Science was established in the year 1993. The department offers 2 undergraduate courses, namely BSc in Computer Science and PCA. In addition to academic courses, we also offer various certificate courses like Photoshop and video editing, Tally, and hardware and networking. Departmental bulletin, Technovision, and the departmental website which regularly publishes activities of department and students. Also has IT club which helps students to develop technical skills. Department having 8 staff members. He is Mr. Suryanarayana PS, having 13 years of teaching experience, and having 10 years of teaching experience. Shweta Lakshmi having 8 years of teaching experience. She is Miss Suchitra having 3 years of teaching experience. Gurkiran B having 5 years of teaching experience. For details you can visit our website csvcputtur.in. ನಮಸ್ತೆ ಸ್ಟೂಡೆಂಟ್ಸ್, ನಾನು ವಿದ್ಯಾ ಅಂತ ಸಮಾಜಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 11 ವರ್ಷದಿಂದ ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ವಿಭಾಗ 2000ನೇ ಇಸವಿಯಲ್ಲಿ ಜೀವನ್ ದಾಸ್ ಸರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು. ಅದರ ನಂತರ ನಿಮ್ಮಂಥ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಸಮಾಜಶಾಸ್ತ್ರವನ್ನು ಕಲಿತುಕೊಂಡು ಹೋಗಿದ್ದಾರೆ. ನಮ್ಮ ವಿಭಾಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಉದಾಹರಣೆಗೆ ನಿಮಗೆಲ್ಲರಿಗೂ ತುಂಬ ಆಸಕ್ತಿ ಇರುವಂತಹ ಖೈದಿಗಳ ಭೇಟಿ, ಜೈಲ್ ವಿಸಿಟ್ ಅಂತ ನಾವೇನು ಕರಿತೇವೆ, ಅದು ಆಗಿರ್ಬೋದು, ವೃದ್ಧಾಶ್ರಮಗಳ ಭೇಟಿಯಾಗಿರ್ಬೋದು, ಅಥವಾ ಗ್ರಾಮೀಣ ಪರಿಸರದಲ್ಲಿರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಹೋಗಿ ಸರ್ವೆ ಮಾಡುವಂಥದ್ದು, ಈ ತರಹದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿಭಾಗ ಹಮ್ಮಿಕೊಳ್ತಾ ಇದೆ. ನೀವು ಕೂಡ ನಮ್ಮೊಂದಿಗೆ ಸೇರಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಿಕೊಂಡು ಸಹಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, 2020-21ನೇ ಶೈಕ್ಷಣಿಕ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 2 ಪ್ರೊಫೆಸರ್ಗಳಿದ್ದಾರೆ. ಒಂದು ಡಾಕ್ಟರ್ ಬಿ ಶ್ರೀಧರ್ ನಾಯ್ಕ್ ಅಂತ ನಾನೇ, ಇನ್ನೊಂದು ವಿಜಯಲಕ್ಷ್ಮಿ ಅವರು. ಈ 2 ಜನರು ನಮ್ಮ ಇತಿಹಾಸ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು. ನಾನು ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದೇನೆ. ನನಗೆ ಅಸಿಸ್ಟೆಂಟ್ ಆಗಿ
ನಮ್ಮ ವಿಭಾಗದಲ್ಲಿ ವಿಜಯಲಕ್ಷ್ಮಿಯವರಿದ್ದಾರೆ. ಆದರೆ 1965ರಲ್ಲಿ ಕಾಲೇಜ್ ಪ್ರಾರಂಭ ಆದಾಗ ನಮ್ಮ ಡಿಪಾರ್ಟ್ಮೆಂಟ್ಗಳು ಪ್ರಾರಂಭ ಆಗಿದೆ. ಇದರಲ್ಲಿ ಗ್ರೇಟ್ ಸ್ಟಾಲ್ವರ್ಡ್ಸ್ ಆದಂತಹ ಡಾಕ್ಟರ್ ಪ್ರೊಫೆಸರ್ ಸುರೇಂದ್ರ ರಾವ್ ಅವರು ಇದೇ ಡಿಪಾರ್ಟ್ಮೆಂಟಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ವಿಶ್ವವಿದ್ಯಾನಿಲಯಕ್ಕೆ ಪ್ರಾದಾರ್ಪಣೆ ಮಾಡಿ ಅಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನವನ್ನು ಮಾಡಿ ನಂತರ ಎರಡನೇದಾಗಿ ನಮ್ಮ ಹಿರಿಯ ಸಾಹಿತಿ, ಪತ್ರಕರ್ತ, ಅಷ್ಟು ಮಾತ್ರ ಅಲ್ಲ ಪ್ರಾಧ್ಯಾಪಕರಾದಂತಹ ವಿ ಅರ್ತಿಕಜ್ಜಿಯವರು ಕೂಡ ನಮ್ಮ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಪುತ್ತೂರಿನಲ್ಲಿ ನಿವಾಸಿಯಾಗಿದ್ದಾರೆ. ಹಾಗೆ ಈ ಡಿಪಾರ್ಟ್ಮೆಂಟಿಗೆ ಅಥವಾ ಈ ವಿಭಾಗಕ್ಕೆ ಅತ್ಯಂತ ದೊಡ್ಡ ಇತಿಹಾಸ ಇದೆ ಅಂತ ಹೇಳಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. Dear students, I hope all of you are safe and healthy at your place. It's my pleasure to introduce Department of Commerce and Business Administration. I am Mrs. Ravikala, HOD of Commerce and Business Administration. We have 15 permanent faculty members and 4 visiting faculty members. Department of Commerce, BCom, was established in the year 1966. Department of Business Administration, earlier it was BBM, now it is BBA, was established in the year 1977. From the department, so we give coaching classes on various courses like CA Foundation course, CS Executive Entrance Test exam, bank exam, MAT, PGCET and other competitive examination. And we provide certificate courses on various subjects like GST with the Tally, real estate management, logistics management, stock trading, personal tax filing, etc. For BCom students, we have Commerce Association, and for BBA students, we have Management Association. These two associations work for the personality development of the students. Under these two associations, we conduct industrial visit to give practical exposure to the students, then projects, students' research projects, then various classroom activities like seminars, guest lectures, case analysis, group discussion, product launch, etc. I'm happy to introduce before you. I'm Mrs. Ravikala, Head of the Department of Commerce as well as Business Administration. I'm the proud alumnus of this college. I did my BCom here only and graduated in the year 1997. Later on, I joined Mangalore University to pursue MCom. So I got MCom degree in the year 1999. I could pass a national eligibility test conducted by the UGC. I have been awarded with MPhil in the year 2008. I have been awarded with doctorate degree in the year 2018. I could submit minor research project sanctioned by the UGC. I presented papers in various state level, national level and international level seminars and conferences. I published many of my research articles in various ISSN and ISBN journals.
I have 21 years of teaching experience. And for 2 years, I took class for MCOM students. And for 1 year, I took class for even MBA students. I have been assigned with various responsibilities in the college, like examination section, free midday meal section, finance, etc. I am happy to introduce before you our faculty members. We have 15 permanent faculty members and 4 visiting faculty members. She is Miss Rekha P. She got her MCOM degree from Mangalore University. She has 17 years of teaching experience. She handles financial accounting, cost accounting, HRM subjects. She is working as a convener of placement and training cell in our college. She has presented papers in many national as well as international seminars and conferences. She has published many of her articles in ISBN and ISSN journals. She has also passed National Eligibility Test conducted by the University Grant Commission. She is Vidya KN. She is an alumnus of this college. She did her BBM here only. She got her MCOM degree from Mangalore University. She has 12 years teaching experience. She handles business taxation, marketing management, cost accounting subjects for the students. She is a NSS officer here. She has attended many NSS training program and has successfully conducted many NSS campus for the students. She is Annapurna PG. She got her MCOM degree from STM College Uchire. She has 10 years of teaching experience. She is the convener of Management Association. She handles financial accounting, cost accounting, marketing, auditing subjects for the students. She is Miss Ankita. She is our alumnus. She did her BCom here only and she got her MCom degree from Mangalore University. She has 7 years teaching experience. She even cleared National Eligibility Test conducted by the UGC. She handles business taxation, financial management, accounting and many other subjects. She is Deepika. She is our alumnus. She did her BBM here only. She got her MBA degree from Alwas College. She has 7 years teaching experience and she is a ranger leader here. She has attended many Rovers and Rangers training programs and conducted many campus. Then she handles business taxation, project management, investment management, accounting subjects for the students. She is Miss Akshata Naik. She did her MCom in Mangalore University. She has 7 years teaching experience. She handles business taxation, financial accounting, financial management subjects for the students. This is Mr. Gautam Pai. He did his BBM course here only. He got his MBA degree from PESET, Bangalore. He has 7 years of teaching experience. He handles cost accounting, marketing management, auditing, HRM subjects for the students. He is a member of placement and training cell in our college. She is Miss Vinuta K.
She did her MCom degree in Mangalore University. She has 6 years of teaching experience. She handles cost accounting, financial accounting subjects for the students. She is an active member of Commerce Association. She is Jyoti MM. She did her MCom degree in our own college, in our own PG center. She has cleared NET, National Eligibility Test conducted by the UGC. She has 4 years teaching experience. She teaches cost accounting, quantitative techniques, auditing, marketing, HRM subjects for the students. It's Lieutenant Atul Shenoy, proud alumnus of our college. He did his BCom graduation here only and got his MCom degree from Mangalore University. He has 7 years of teaching experience. He handles financial accounting, cost accounting, financial management, HRM subjects for the student. It's my privilege to say that he is the NCC officer of our college. He is Srinath, alumnus of our college. He got his MCom degree from Mangalore University. Of course, he studied in our PG center, Vivekananda Post Graduation Center. He has 6 years of teaching experience. He teaches financial accounting, cost accounting, modern marketing, then auditing, HRM subjects for the students. Again, he teaches taxation also. He got post-graduation diploma in financial management degree from Annamalai University. He is a convener of NSS unit of our college. He has attended many NSS training program. Again, he has conducted many webinars for our NSS students. Is Mr. Punitius, our own MCom student. He has 2.5 years teaching experience. He is working as a convener of Rovers unit. He handles financial accounting, cost accounting, HRM, organizational behavior, strategic management. She is Abhilasha, our alumnus. She did her BCom here only. She got her MCom degree from Mangalore University. She has 1.5 year experience in corporate sector and 2 years teaching experience. She handles quantitative techniques, strategic management, export management, HRM subjects for the students.